ಸೊ ಚರ್ಚೆಯನ್ನ ಮಾಡೋಣ ಈ ವಿಚಾರದಲ್ಲಿ. ಅತಿಥಿಗಳ ಜೊತೆಗಿದ್ದಾರೆ ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಪ್ರತಾಪ್ ಸಿಂಹ ನಾಯಕ್ ಅವರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರು, ಪ್ರಧಾನ ಕಾರ್ಯದರ್ಶಿಗಳು ಬರಬೇಕು, ಇನ್ನೂ ಬಂದಿಲ್ಲ. ಆಕ್ಚುಲಿ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿ ವಿಚಾರನೇ ಚರ್ಚೆ ಇರೋದು. ನೋಡೋಣ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಓಕೆ, ಪ್ರತಾಪ್ ಸಿಂಹ ನಾಯಕ್ ಅವರೇ, ಏನ್ ಕತೆ ನಿಮ್ದು ಅಂತ. ಕಾಂಗ್ರೆಸ್ ಯಾವುದು ಗೆಲ್ಲಬಾರದು, ನಮ್ಮ ಮೈತ್ರಿ ಶುದ್ಧವಾಗಿದೆ, ಯಾವ ಸಮಸ್ಯೆಗಳು ಇಲ್ಲ ಅಂತ ಹೇಳಿ. ಸಮಸ್ಯೆಗಳೇ ಕಾಣಿಸ್ತಾ ಇದಾವಲ್ಲ ಮೇಲೆ. ಎಲ್ಲ ನನಗೇನು ಕಾಣಿಸ್ತಾ ಇಲ್ಲ, ಸಮಸ್ಯೆಗಳೇ ಕಾಣಿಸ್ತಾ ಇಲ್ಲ. ಇಲ್ಲ. ಇಷ್ಟೊಂದು ಹೇಳಿದ್ವಲ್ಲ ನಾವು ಇವಾಗ 7 ಕ್ಷೇತ್ರಗಳದ್ದು. ಅದು ನೀವು ಹೇಳಿದ್ರು ಕೂಡ ಯಾವುದೇ ವಿಷಯಗಳು ಅಂತಿಮ ರೂಪ ಬರುವವರೆಗೆ ಕೆಲವೊಂದು ಚರ್ಚೆಗಳು, ಕೆಲವೊಂದು ಮಾತುಗಳು. ನಾವಂತೂ ಈಗ ನಮ್ಮ ಇತಿಹಾಸವನ್ನು ನೋಡಿದರೆ ನಾವು ಮೈತ್ರಿಯ ಪಕ್ಷಗಳನ್ನು ಯಾವತ್ತಿದ್ರೂ ಒಟ್ಟಿಗೆ ಕರ್ಕೊಂಡು ಹೋದಂತಹ ಇತಿಹಾಸ ನಮ್ಮದಿದೆ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ನಾವು ಕೆಲಸವನ್ನ ಮಾಡ್ತೇವೆ. ವಿಶ್ವಾಸಕ್ಕೆ ತೆಗೆದುಕೊಂಡು ಖಂಡಿತ ನಾವು ಯಾವತ್ತಿದ್ರೂ ನಾವು ದೊಡ್ಡ ಪಾರ್ಟಿ ಅಥವಾ ಇನ್ನೊಬ್ಬರು ಸಣ್ಣ ಪಾರ್ಟಿ ಅಂತ ಹೇಳುವ ಭಾವನೆಯನ್ನು ಯಾವತ್ತೂ ಇಟ್ಟುಕೊಳ್ಳೋದಿಲ್ಲ. ನಾವು ಎಲ್ಲರಲ್ಲಿಯೂ ಸಮಾನ ಭಾವನೆಯನ್ನು ಇಟ್ಟುಕೊಂಡು ಚರ್ಚೆಗಳು ಆಗ್ತದೆ. ಚರ್ಚೆ ಆದ ಮೇಲೆ ಅದಕ್ಕೊಂದು ರೂಪ ಬರ್ತದೆ. ರೂಪ ಬಂದಾಗ ಸರಿಯಾದ ಸಮಯ ಬಂದಾಗ ಅದಕ್ಕೆ ಏನು ಯಾವುದೆಲ್ಲ 2 ಸೀಟಿಗೋಸ್ಕರ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತ ನೋಡಿ. ಇದು ಯಾವ ಸಮಸ್ಯೆನೂ ಇಲ್ಲ ಇದರಲ್ಲಿ. ಅಲ್ಲ, ಚರ್ಚೆಯಲ್ಲಿ ಬರುವಂತಹ ಮಾತುಗಳಿಗೆ ಈಗ ಆ ಚರ್ಚೆಯ ಸಂದರ್ಭದಲ್ಲಿ ಬಂದ ಮಾತುಗಳನ್ನು ಅದನ್ನೇ ಆಧಾರವಾಗಿಟ್ಟುಕೊಂಡು ಯಾವುದನ್ನು ತೀರ್ಮಾನ ಮಾಡುವಾಗಿಲ್ಲ. ನಮ್ಮ ಎರಡೂ ಪಕ್ಷದ ನಿರ್ಧಾರ ಇದೆ. ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಸೇರಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳುವಂತಹ ಯೋಜನೆಗಳೊಂದಿಗೆ ನಾವು ಮುಂದುವರಿತೀವಿ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರು ಬಂದಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಗಂಗಾಧರ ಮೂರ್ತಿ ಅವರೇ, ಎಲ್ಲವೂ ಸರಿಯಾಗಿದೆ, ಆದರೆ ಕುಮಾರಸ್ವಾಮಿ ಅವರ ಮಾತುಗಳು ಯಾಕೆ ಹಂಗೆ ಬಂತು? ಅದೇನು ಸರಿ ಇಲ್ಲ ಅಂತಾನೆ ತೋರಿಸುತ್ತೆ ಅಲ್ವಾ? ಯಾವ ಮಾತುಗಳ ಬಗ್ಗೆ ನೀವು ಹೇಳ್ತಿರೋದು? 2 ಸೀಟುಗಳು ಅದಕ್ಕೋಸ್ಕರ ಬರಬೇಕಾಗಿತ್ತ? ಮೈತ್ರಿ ಅಷ್ಟೊಂದೆಲ್ಲ ಕಷ್ಟಪಡಬೇಕಾಗಿತ್ತ? ಇಲ್ಲ, ಒಂದು ನೀವು ಗಮನಿಸಬೇಕಾದಂಥ ಅಂಶ, ಅಲ್ಲಿ ಎರಡು ಹೇಳಿಕೆಗಳಿತ್ತು. ಒಂದು, ನೀವು ಹೇಳಿದಾಗೆ 2 ಸೀಟುಗಳಿಗೋಸ್ಕರ ನಾವು ಚರ್ಚೆ ಮಾಡಬೇಕಿತ್ತ ಅಂತ ಒಂದು. ಎರಡನೇದು, ನಾವು ಮೈತ್ರಿಯಲ್ಲಿ ಯಾವ ಗೊಂದಲವೂ ಇಲ್ಲ, ಜೊತೆಗೆ ಗೊಂದಲ ಇದ್ರೂ ಕೂಡ ಸರಿಪಡಿಸ್ಕೊಂಡು ಹೋಗ್ತೇವೆ ಅನ್ನೋ ಮಾತೂ ಕೂಡ ಇತ್ತು. ಅದಾಮೇಲೆ ಬಂದಿದ್ದು. ಅದೇ, ನಿಮಗೆ ಬೇಕಾದ ಒಂದು ಆಮೇಲೆ ಬಂದಿದ್ದು. ಕರೆಕ್ಟ್, ನಿಮ್ದೇನು ತಪ್ಪಲ್ಲ. ನೀವು ಪಂಚಿಂಗ್ ಯಾವ್ದು ಇರ್ತದೋ ಅಥವಾ ಯಾವ ಇಶ್ಯೂ ಆಗ್ಬೋದೋ ಅಂತದನ್ನ ತಗೊಂಡಿದ್ದೀರಿ, ನಮ್ದೇನು ಸಂತೋಷ, ಅಭ್ಯಂತರ. ಇಶ್ಯೂ ಆಗಬೇಕಾಗಿದ್ದಿಲ್ಲ ಗಂಗಾಧರ ಮೂರ್ತಿ ಅವರೇ. 2 ಕ್ಷೇತ್ರಕ್ಕೋಸ್ಕರ ನಾನು ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತ, ಇಷ್ಟೊಂದು ಕಷ್ಟ ಪಡಬೇಕಾಗಿತ್ತ ಅಂತದ್ರ ಅರ್ಥ ಏನು? ಅಂದ್ರೆ ಈಗ ಏನ್ ಪ್ಲೀಸ್ ಎಕ್ಸ್ಪ್ಲೇನ್ ಮೀ ದಿಸ್ ವರ್ಡ್. ಅದನ್ನೇ ಈಗ ನಾವು ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ನಾವು ಕೇಳಿದಂಥದ್ದು 3-4 ಕ್ಷೇತ್ರಗಳು. ಆ 3-4 ಕ್ಷೇತ್ರಗಳಲ್ಲಿ ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ, ಕ್ಲಿಯರ್ ಇಲ್ಲ. ಇನ್ನು 8 ಸೀಟು ಬಾಕಿ ಇರುವಂತ ಸಂದರ್ಭದಲ್ಲಿ ನಮ್ಮ ಸೀಟುಗಳು ಅಲ್ಲೇ ಇದಾವೆ. ನಾವು ಆಲ್ರೆಡಿ ಅನೌನ್ಸ್ ಮಾಡಿ, ನಾವು ಆಲ್ರೆಡಿ ಬಿಜೆಪಿ ಹೈಕಮಾಂಡ್ಗೂ ಕೂಡ ವಿಷಯ ಮುಟ್ಟಿಸಿದೀವಿ. ಅದು ಆದಷ್ಟು ಬೇಗ ತೀರ್ಮಾನ ಆಗುತ್ತೆ ಅನ್ನೋ ಭಾವನೆಯಲ್ಲಿ ಇದೀವಿ ಅಂತ ಹೇಳೋಂಥ ಸಂದರ್ಭದಲ್ಲಿ, ಅದಕ್ಕಿಂತ ಮುಂಚೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ನಾನು ಕೂಡ ಭಾಗಿಯಿದ್ದೆ. ಆ ಮೀಟಿಂಗಲ್ಲಿ ಕಾರ್ಯಕರ್ತರು ಮತ್ತು ಎಲ್ಲರ ಸೀನಿಯರ್ ಲೀಡರ್ಸ್ಗಳ ಅಭಿಪ್ರಾಯ ಒಮ್ಮಿದ್ದೇನು ಅಂತ ಅಂದರೆ, ಆಲ್ರೆಡಿ ಬಿಜೆಪಿಯ 20 ಸೀಟ್ ಅನೌನ್ಸ್ ಆಗಿದೆ. ಆಲ್ರೆಡಿ ನಮ್ಮ JDS ವರ್ಕರ್ಸು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಬಿಜೆಪಿಯವ್ರ ಜೊತೆ ಸೇರಿ. ನಮ್ಮ ಕ್ಷೇತ್ರಗಳು ಅಂದ್ಕೊಂಡಿದ್ದನ್ನು ಇನ್ನೂ ಅನೌನ್ಸ್ ಆಗಿಲ್ಲ, ಲೇಟ್ ಆಗ್ತಾ ಇದೆ. ಅದನ್ನು ದಯವಿಟ್ಟು ಮಾಡಿಸಿ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅನ್ನೋ ಮನೋಭಾವನೆ ಆ ಕಾರ್ಯಕರ್ತರದು ಮತ್ತು ಪ್ರಮುಖ ಮುಖಂಡರದ್ದು ಇತ್ತು. ಅದರ ಅಭಿಪ್ರಾಯವಾಗಿ ಹೊರಹೊಮ್ಮಿಸೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಸ್ವಲ್ಪ ಡಿಲೇ ಟ್ಯಾಕ್ಟಿಸ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಆ ಹೇಳಿಕೆ ಹೊರತು ಇದರಲ್ಲಿ ಯಾವ ಗೊಂದಲನೂ ಇಲ್ಲ ಮತ್ತು ಯಾವ ಕಿತ್ಲಾಟನೂ ಇಲ್ಲ. ನಾವು ಅವತ್ತೇ ಹೇಳಿದ್ದೀವಿ, ಏನು ಹೇಳಿದ್ದೀವಿ, ನಮಗೆ 2 ಸಿಗುತ್ತೋ, 3 ಸಿಗುತ್ತೋ, 5 ಸಿಗುತ್ತೋ, 1 ಸಿಗುತ್ತೋ ಗೊತ್ತಿಲ್ಲ, ಆದರೆ 28ಕ್ಕೆ 28 ಗೆಲ್ಲೋದೇ ನಮ್ಮ ಗುರಿ, ಪ್ಲಸ್ 28ಕ್ಕೆ 28 ಕಾಂಗ್ರೆಸ್ಸನ್ನು ಸೋಲ್ಸೋದೇ ನಮ್ಮ ಗುರಿ ಅಂತ. ಅದರಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ, ಯಾವ ಗೊಂದಲನೂ ಇಲ್ಲ. ಬಿಜೆಪಿ ಹೈಕಮಾಂಡಿಗೆ ಮೆಸೇಜ್ ಕೊಡೋಕೆ ಅದೊಂದು ಚೂರು ನಾವು ಪಿಕ್ ಮಾಡುವಂತ ವರ್ಡ್ ಅನ್ನ ಬಳಕೆ ಮಾಡಿದ್ರು ಕುಮಾರಸ್ವಾಮಿ. ಅಲ್ಲ, ನಾವು ಬಳಕೆ ಮಾಡಿದ ಪದವನ್ನ ನೀವು ಪಿಕ್ ಮಾಡಿ ಹೈಕಮಾಂಡಿಗೆ ತಲುಪಿಸಿದ್ರಿ ಅಂತ ಅನ್ಕೊಂಡಿದ್ದೀನಿ. ಪಿಕ್ ಮಾಡ್ಲಿ ಅಂತಾನೆ ಆ ಪದವನ್ನ ಬಳಕೆ ಮಾಡಿದ್ರು ಕುಮಾರಸ್ವಾಮಿ ಅವರು. ಬಿಜೆಪಿ ಸಾರ್ವಜನಿಕವಾಗಿ ಮಾಧ್ಯಮಗಳು ಯಾವದನ್ನ ಪಿಕ್ ಮಾಡುತ್ತೆ ಅಂತ ರಾಜಕಾರಣಿಗಳಿಗೂ ಗೊತ್ತಿದೆ. ಅದೇ ರೀತಿ ಮಾಧ್ಯಮಗಳು ಯಾವನ್ನ ಪಿಕ್ ಮಾಡಿ ಎಲ್ಲಿಗೆ ತಲುಪಿಸುತ್ತೆ ಅನ್ನೋದು ಗೊತ್ತಿದೆ. ಅದು ಗೊತ್ತಿದ್ದಕ್ಕೆ ಕುಮಾರಸ್ವಾಮಿ ಅವರು ಈ ಆಟ ಆಡಿದ್ದು. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನಾಗರಾಜ್ ಯಾದವ್ ಅವರೇ, ಕುಮಾರಸ್ವಾಮಿ ಅವರ ಆಟ ಬಲ್ಲವರು ಯಾರು?
ದೇವೇಗೌಡರದಾದ್ರೆ ಮೀನಿನಲ್ಲಿರುವಂತ ಹೆಜ್ಜೆ ಅಂತ ಹೇಳ್ಬೋದಾಗಿತ್ತು. ಬಟ್ ಕುಮಾರಸ್ವಾಮಿ ಅವರ ಹೆಜ್ಜೆಗಳು ಕಾಣಿಸ್ಬಿಡುತ್ತಾ ಅಂತ. ಕುಮಾರಸ್ವಾಮಿ ಅವರ ಆಟ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ನಥಿಂಗ್ ಟು ಹ್ಯಾವ್ ಸೀಕ್ರೆಟ್. ನೋಡಿ, ದೇವೇಗೌಡರ ಬಗ್ಗೆ ಎಲ್ಲ ಪಕ್ಷದಲ್ಲೂ ಕೂಡ ಪಕ್ಷಾತೀತವಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಎರಡು ಮಾತು ಇಲ್ವೇ ಇಲ್ಲ. ಅವರ ಕಾಂಟ್ರಿಬ್ಯೂಷನು ಕರ್ನಾಟಕ ದೇಶಕ್ಕೆ, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದಿದೆ. ಎಲ್ಲೋ ಒಂದು ಕಡೆ ಕುಮಾರಣ್ಣನ ವಿಚಾರ ಬಂದಾಗಲೇ ದೇವೇಗೌಡರು ಕೂಡ ಅವ್ರು ಏನು ಲೆಗಸಿನ ಬೆಳೆಸ್ಕೊಂಡಿದ್ರು ಅದಕ್ಕೆ ಕೊಡಲಿಪೇಟು ಕೊಟ್ಟಿದ್ದೇ ಕುಮಾರಸ್ವಾಮಿ ಅವರು. ಯಾಕೆಂತಂದರೆ BJP ಎಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಅಧಿಕಾರ ಕಂಡೇ ಇರಲಿಲ್ಲ. ಇವರೇ ಹೋಗಿದ್ದು, ಅಧಿಕಾರ ಹಂಚ್ಕೊಂಡಿದ್ದು, ಮಾಡಿದ್ದು, ಕಿತ್ತಾಡಿದ್ದು, ಮತ್ತು ವಾಪಸ್ ಬಂದಿದ್ದು ಎಲ್ಲ ನಡೆದು ದೊಡ್ಡ ಇತಿಹಾಸ ಅದಿರಲಿ. ಈಗ ಬಂದಿರ್ತಕ್ಕ ವಿಚಾರ ಗಂಗಾಧರ ಮೂರ್ತಿ ಮಾತಾಡ್ತಾ ಇದ್ರು, ಇದೇ ಪಬ್ಲಿಕ್ ಟಿವಿಯಲ್ಲಿ ಮಾತಾಡ್ತಾ ಇದ್ರು, 28 ಸೀಟಿಗೆ ಗೆಲ್ಲಬೇಕು ಅಂದರೆ ನಾವು ಅಲಯನ್ಸ್ ಮಾಡ್ತೀವಿ ಅಂತ. ನೀವು ಎಷ್ಟು ಮಾತ್ರ ಮಾತಾಡಿದ್ರಿ ಕುಮಾರಸ್ವಾಮಿ ಅದೇನು 3, 2 ಅಲ್ಲ, ನಾವು ಕೇಳಿರೋದೇ 3, 6 ಕೇಳಿಲ್ಲ, 7 ಕೇಳಿಲ್ಲ, 3 ಕೇಳಿ, ಅದು ಕ್ಲಾರಿಟಿ ಇಲ್ಲ ಅಂತ. ಆದರೆ ಒಂದು ಮಾತು ಅದನ್ನ ಮುಂಚೆ ಹೇಳ್ತಾರೆ, 18 ಸೀಟಲ್ಲಿ ನಮ್ಮಿಂದ ಬೆನಿಫಿಟ್ ಆಗ್ತದೆ BJPಗೆ ಅಂತಲೂ ಹೇಳಿದ್ರು. ಸತ್ಯ, ನಾನು ಮುಗಿಸ್ಬಿಡ್ತೀನಿ ಸರ್. ಸತ್ಯ ಅದು ಸರ್, 28 ಬೆನಿಫಿಟ್ ಆಗಲಿ, ಯಾ ಬೇಡ ಅಂತದನ್ನ ಅದನ್ನ ಹೇಳಿಲ್ಲ ನಿಮಗೆ ನಾನು. ನಿಮ್ಮ ಮಾತೇನಾಗಿತ್ತು? 20 ನಿಮಿಷ ಸರ್, ಸೆಂಟ್ರಲ್ ದಯವಿಟ್ಟು ನಾನು ಇಂಟರ್ಫಿಯರ್ ಆಗಬೇಕಾಗ್ತದೆ. 28 ಬೆನಿಫಿಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ನೀವು ಹೋರಾಟ ಮಾಡೋದೇ ಗೆಲ್ಲಕ್ಕೆ, ನಾವು ಹೋರಾಟ ಮಾಡೋದು ಗೆಲ್ಲಕ್ಕೋಸ್ಕರನೇ. ಜನ ತೀರ್ಮಾನ ಮಾಡ್ತಾರೆ. ಅದರ ವಿಚಾರ ಬಂದಿರೋದು ಎಲ್ಲಿಗೆ ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಇದೇ ಥರ ಮಾಡಿ ಕೊನೆಗೆ ಅಲಯನ್ಸ್ನ ಜನ ನಂಬಿದಿರಾ, ಇವರು 25 ಸೀಟ್ ಕೊಟ್ಬಿಟ್ರು ಆ ಕಾಲದಲ್ಲಿ. ಈಗ ಅದು ಅಲ್ಲೇ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಏನೂ ಇಲ್ಲ. ಇವತ್ತು ಅವ್ರು ಏನು ಲೆಕ್ಕ ಹಾಕಿದ್ರು, 3 ಸೀಟ್ನ ಇಲ್ಲಿ ತಗೊಳ್ಳೋದು, ಕೋಲಾರ ಮತ್ತು ಮಂಡ್ಯ ಮತ್ತು ಹಾಸನ ತಗೊಳ್ಳೋದು, ಅವ್ರದೇ ಕ್ಯಾಂಡಿಡೇಟ್ ತಗೊಂಡು BJP ಅಲ್ಲಿ ಆಗ್ಬಿಟ್ಟು 4ನೇ ಸೀಟ್ನ ಹೊಡ್ಕೊಬಿಡೋದು ಇಂಡೈರೆಕ್ಟ್ ಆಗಿ ಅಂತ ಹೇಳಿ ಮಂಜುನಾಥ್ನಲ್ಲಿ ಹಾಕ್ತಕ್ಕಂಥ ವಿಚಾರವನ್ನು ಮಾಡ್ತಾರೆ. ಬಹಳ ಚಾಣಕ್ಯ ರೀತಿಯಲ್ಲಿ ಏನಾದರೂ ಮಾಡಿ 4 ಸೀಟ್ ತಗೋಬೇಕು ಅಂತ ಪ್ಲಾನ್ ಮಾಡ್ತದೆ. ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ಕೇಳೋದು ಅವರು, ಕೊಡೋದು ಅವರು. ಆದರೆ ಜನ ದಡ್ರಲ್ಲ ಕರ್ನಾಟಕದಲ್ಲಿ. DK ಶಿವಕುಮಾರ್ ಹೇಳಿದಾಗಲೇ ಅದು ಸೂಸೈಡಲ್ ಫಾರ್ JDS ಅನ್ನೋ ವಿಚಾರನ ಹೇಳ್ತಾರೆ. ಯಾಕದು JDS ಅಟೆಂಪ್ಟ್ ಅಂತ ಯಾಕೆ ಅಂತ ಹೇಳಿ, ದೇವೇಗೌಡರು ಐಡಿಯಾಲಜಿ ಇಟ್ಕೊಂಡು ಕೆಲಸ ಮಾಡಿದವರು. 50 ವರ್ಷಗಳ ಕಾಲ ನಾನು ಸೆಕ್ಯುಲರ್ ಅಂತ ಕೆಲಸ ಮಾಡಿದವರು. ಇವತ್ತು ಹೋಗಿ ಏಕಾಕಿಯಾಗಿ ಪಾರ್ಟಿ ಜೊತೆ ಕಾಂಪ್ರಮೈಸ್ ಮಾಡೋರು. ಕೇವಲ 2 ಸೀಟ್, ಅದು 2 ಸೀಟ್ ಕೂಡ ಹೇಳ್ತೀನಿ ಕೇಳಿ, 3 ಕೊಡ್ತಾರೆ ಅಂತ ಕೊಟ್ಕೊಂಡು ಹೇಳಿ. 3ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅದೃಷ್ಟ. ಸಾರಿ, ನಾನು ಇಂಟರ್ವ್ಯೂನ್ ಆಗ್ತೇನೆ. ಈ ಐಡಿಯಾಲಜಿಗಳ ವಿಚಾರದಲ್ಲಿ ಯಾವ ಪಕ್ಷಗಳು ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ನೀವು ಶಿವಸೇನೆಗಳ ಜೊತೆಗೆ ಹೋದಾಗ್ಲೇ ನಿಮ್ಮ ಐಡಿಯಾಲಜಿ ಹಾಳಾಗೋಗಿ JDS ಜೊತೆಗೆ ಅದು ಬೇರೆ ಪಬ್ಲಿಕ್ ಟಿವಿ, ಕನ್ನಡದ ಪಬ್ಲಿಕ್ ಟಿವಿಲಿ, ಹೆಮ್ಮೆಯ ಪಬ್ಲಿಕ್ ಟಿವಿಲಿ ಕೂತಿರ್ತಕ್ಕಂಥದ್ದು ಕನ್ನಡಿಗರಿಗೆ ಹೇಳ್ತಾ ಇರೋ ವಿಚಾರ. ಮಹಾರಾಷ್ಟ್ರದ ಆಮೇಲೆ ಮಾತಾಡೋಣ. ಮಹಾರಾಷ್ಟ್ರ ಕರ್ನಾಟಕದ 28 ಸೀಟ್ ಬಗ್ಗೆ ನಾವು ಸೀಮಿತವಾಗಿ ಮಾತಾಡ್ತಕ್ಕ ಸಂದರ್ಭದಲ್ಲಿ ದೇವೇಗೌಡರು ಸೆಕ್ಯುಲರ್ ಪಾರ್ಟಿ, ಹೆಸರು ಕೂಡ ಸೆಕ್ಯುಲರ್ ಅಂತ ಇಟ್ಕೊಂಡಿರ್ತಕ್ಕಂಥವ್ರೆ. ಕೊಡ್ಲಿಬೇಟ್ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು. ಅವ್ರು 3 ಸೀಟ್ ಇದ್ರು. ಪುಣ್ಯಾತ್ಮರು ಯಾರೋ ಅಲ್ಲಿ ಕಾರ್ಯಕರ್ತರು ಸೀಟ್ ಸಿಗದೆ SC ಆಗ್ಬಿಟ್ಟಿದೆ ಕೋಲಾರ. ಅದು ಕೂಡ ಏನೋ ಜನರಲ್ ಇದ್ರೆ ಇನ್ನೊಂದು ಮೊಮ್ಮಕ್ಕಳನ್ನ ತಂದು ಬಿಡೋರು. ನೋಡಿ, ಇಲ್ಲಿ ನೋಡಿ, ಮಗ ಅಂತೆ, ಇಲ್ಲ ಮೊಮ್ಮಗ ಅಂತೆ. 2 ಸೀಟು ತಗೊಳ್ತಕ್ಕಂಥ 2 ಸೀಟ್ ಸಿಗೋದಂತ ಕಾಣ್ತದೆ. ಆ 2 ಸೀಟ್ನ ಬಂದ್ಬಿಟ್ಟು ಮಗ ಮತ್ತು ಮೊಮ್ಮಕ್ಕಳಿಗೋ ಇಲ್ಲ 2 ಮೊಮ್ಮಕ್ಕಳಿಗೆ ಕೊಡ್ತಕ್ಕಂತಂದ್ರೆ ಯಾವುದು ಸೆಕ್ಯುಲರು, ಯಾವುದು ಕುಟುಂಬ ರಾಜಕಾರಣ. ಕುಟುಂಬ ರಾಜಕಾರಣದ ಬಗ್ಗೆ ಟೀಕೆ ಮಾಡ್ತಾ ಇದ್ದ BJP ಅವರಿಗೆ ಯಾವ ನೈತಿಕತೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಮಾತನ್ನು ಹೇಳ್ತಾ ಇದ್ದೀನಿ ನಾವು. ನಾವೆಂದು ಕೂಡ ಕುಟುಂಬದಲ್ಲಿ ಯಾರೋ ಅಪ್ಪ MP ಆಗಿದ್ರೆ ಮಗ ಬರಬಾರ್ದು ನಾವೆಂದು ಹೇಳಿರಲಿಲ್ಲ. ಅವ್ನಿಗೆ ತಾಕತ್ತಿದ್ರೆ ಜನ ಹಾಕೊಳ್ಳದೆ ಬರಲಿ ಅಂತ ಹೇಳ್ತೀವಿ ನಾವು. ಸಾರಿ, ಮಧ್ಯಪ್ರದೇಶದಲ್ಲೂ ರಾಜಸ್ಥಾನದಲ್ಲೂ ನೀವು ಒಂದು ನಿರ್ಣಯವನ್ನ ತೆಗೆದುಕೊಳ್ತೀರಿ. ಕನ್ನಡದ ಪ್ರೇಮಿ, ಕರ್ನಾಟಕಕ್ಕೆ ಬನ್ನಿ. ಕರ್ನಾಟಕದ ಗಡಿಗಳ ಬಗ್ಗೆ ಬಹಳ ಗೌರವ, ನೀರಿನ ಬಗ್ಗೆ ಗೌರವ, ರಾಜ್ಯದ ಬಗ್ಗೆ ಗೌರವ. ಕರ್ನಾಟಕದ ಮಾತಾಡೋಣ. ಮಾನ್ಯ ನಾಗರಾಜ್, ನನ್ನ ಬಾಯಿಗೆ ಒನ್ ಸೆಕೆಂಡ್ ಹೋಲ್ಡ್ ಆನ್. ಕಾಂಗ್ರೆಸ್ ರಾಜಸ್ಥಾನದಲ್ಲೂ ಮಧ್ಯಪ್ರದೇಶದಲ್ಲೂ ಒಂದು ನಿರ್ಣಯವನ್ನ ಪಾಸ್ ಮಾಡ್ಕೊಳ್ಳುತ್ತೆ, ನಾವು ಕುಟುಂಬದಲ್ಲಿರೋರಿಗೆ ಟಿಕೆಟ್ ಅನ್ನ ಕೊಡೋದಿಲ್ಲ. Is it true or wrong? ಅದು ರಾಜಸ್ಥಾನದಲ್ಲಿ ಉದಯಪುರದಲ್ಲಾಗಿರ್ತಾರೆ. ರೆಸಲ್ಯೂಷನ್ ಬಗ್ಗೆ ಹೇಳ್ತೀನಿ, ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಿ. ಒಂದ್ ಹೇಳ್ತೀನಿ ಕೇಳಿ, ನಾವು ನಾಮಿನೇಷನ್ ಪಾಲಿಟಿಕ್ಸ್ ಬ್ಯಾಕ್ ಡೋರ್ಗೆ ಫ್ಯಾಮಿಲಿಯವರಿಗೆ ಕೊಡ್ತಕ್ಕಂಥ ವಿಚಾರಗಳಿಲ್ಲ. ಜನ ಆಯ್ಕೆ ಮಾಡೋದಾದ್ರೆ ಅವ್ರು ಕೊಡ್ತೀವಿ ಅಂತಕ್ಕಂಥ ವಿಚಾರ ಇರ್ತದೆ. ಬೇಡ ಅಂತ ಹೇಳಿಲ್ಲ ನಾನು ಬೇಡ ಅಂತ ಹೇಳಿಲ್ಲ. ಮಾತಾಡಿದವರು ಮಾನ್ಯ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ, ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಕುಟುಂಬದಲ್ಲಿ ಇರ್ತಕ್ಕಂಥ ಕೊಡ್ತಕ್ಕಂಥ 2 ಸೀಟ್ ಅವ್ರ ಮನೆಯವರಿಗೆ ಹಂಚ್ಕೊಳ್ತಾರಲ್ರಿ. ಯಾವ ತರ ಅಪವಿತ್ರ ಮೈತ್ರಿ ಅನ್ನೋದು ಕರ್ನಾಟಕದಲ್ಲಿ ಆಗ್ತಾ ಇದ್ರೆ ಅದು BJP JDS ಮಾತನ್ನು ಹೇಳ್ತಾ ಇದೆ.